ಮಗ ಒಂದು ಮಾತು ನಮಗೆ ಹೇಳಿಲ್ಲ. ಹೋಗಿದ್ದು ಉಳಿವಿಗೆ ಗಾಡಿ ಸಿಕ್ಕಿತ್ತು ಮೈಲಾರದಾಗ, ಎಳ ಸಿಕ್ಕಿತ್ತು ಕೆರೆಯಾಗ ಮೋಸ ಎರಡು ಮಕ್ಕಳ ಪೊಲೀಸ್ ಇಲ್ಲೇ ಇರ್ತದ ಗಬ್ಬರು ಹೋಗ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರ. ಐತಿವ ಇಲ್ಲೇ ಅದಾನ ಅಲ್ಲಿ ಒಳಗೆ ಇಲ್ಲಿ ಇರ್ತದ ಆಂಬುಲೆನ್ಸ್ನಾಗಿತ್ತು ಬಾಸ್ ಮೇಲೆ ಬರಾಕತ್ತದ ಅಲ್ಲಿ ಎಸಿ ಒಳಗೆ ಹಾಕ್ಯಾರ. 2 ದಿನ ಆಗೈತಿ, 4 ದಿನ 4 ದಿನ ಮೇಲೆ ಆಗ್ತದ. ಸುದ್ದಿ ಶನಿವಾರ ಬಂದೈತಿ ನಮ್ಮ ಮುಂದೆ ಹೇಳಿ ಅಳಕತ್ತಾಳ ಅವತ್ತು ಎತ್ತಾಗ ನನ್ನ ಮನೆಗೆ ಬಂದಿದ್ದು ನಾ ಮುಚ್ಚಿಟ್ಕೊಂತಿದ್ದೆ. ನನ್ನ ಮಗನ ಯಾರಿಗೂ ಗೊತ್ತು ಮಾಡಿ ಕೊಡ್ಬಾರ್ದು ಸಣ್ಣವಾರಿ ಅಂದಿದ್ದು ನನ್ನ ಮಗನ ನಾ ಮುಚ್ಚಿಟ್ಕೊಂತಿದ್ದೆ. ಸಾಲ ಆಗೈತೆ 1 ಎಕರೆ ಹೊಲ ಖರೀದಿ ಕೊಟ್ಟಾರೆ ನಮ್ಮ ಮಾವ. 1 ಎಕರೆ ಹೊಲ ಹೋಲಿ ನನ್ನ ಮಗ ನನಗೆ ಅವಾಗ ಮೋಸ ಮಾಡ್ಯಾರ, ಯಾರೋ ಮೋಸ ಮಾಡ್ಯಾರ. ಅವಾಗ ಮೋಸ ಆಗೈತೆ. ಯಾರ ಅಲ್ಲಿ ಗಾಡಿ ತರಿಬಿ ಅವು ತಂದಿಲ್ಲ ನಾವ್ ಯಾವ ಟಾರ್ಚರ್ ಕೊಟ್ಟ ಅವ್ನ ಹೆಸರು ಮಾಡ್ಯಾರ. ಅವರು ಬರೆದಿತ್ತಾನ ಡೆತ್ ನೋಟ್ ಬರೆದಿತ್ತಾನ. ಯಾರಿಗೆ ನಮ್ಗೆ ಭಾಳ ಧೈರ್ಯ ಭಾಳ ಧೈರ್ಯ. ನಾನು ಕೆಲ್ಸಕ್ಕೆ ಬರಾಕತ್ತೀನಿ, ಗಾಡಿ ಹತ್ತಾಕತ್ತೇನೆ ನಾನು ಸೈನಾ ಕಾಲೇಜ್ ಮಟ್ಟ ಗಾಡಿ ಲಕ್ಷ ಮುಚ್ಚಿಡಂತ ಪೊಲೀಸ್ ಅವ್ ಯಾರ ಮೋಸ ಮಾಡ್ಯಾರ, ಮೋಸ ಮಾಡೇ ಆಗೈತೆ. ರೊಕ್ಕ ಜನ್ಮ ಕೊಡ್ತಾರ, ಸಾಕಷ್ಟು ಮಾಡಿರ್ತಾರ. ನಮ್ಮ ಮಗ ರೊಕ್ಕ ಅಲ್ಲಿ 1 ಎಕರೆ ಹೊಲ ಖರೀದಿ ಹೋದ್ರು ನಾ ಸಾಲ ಹರಿತೀನಿ ಅಂದ ನಮ್ಮ ಮಾವ. ಮನಿಗೆ ಬರ್ಬೇಕು ಅನ್ನೋದು ಒಬ್ಬರಿಗೆ ಒಂದು ಫೋನ್ ಹಚ್ಚಿದ್ರೆ ನಾವು ಏನಾರು ಬಗೆಹರಿಸ್ತಿದ್ವಿ. ಫೋನ್ ಹಚ್ಚಲಿಲ್ಲ ನಾವು. ಅವಾಗ ಅಷ್ಟು ಟಾರ್ಚರ್ ಆಗಿತ್ತು. ಟಾರ್ಚರ್ ಕೊಟ್ಟಾರೋ ಗೊತ್ತಿಲ್ಲ. ಅವತ್ತು ಟಾರ್ಚರ್ ಕೊಟ್ಟಿದ್ದಕ್ಕೆ ಫೋನ್ ಎತ್ತಿಲ್ಲ. ಯಾರೂ ಫೋನ್ ತೊಗೊಂಡಿಲ್ಲ. ಯಾರೋ ಮೋಸ ಮಾಡಿ ಅವ್ರು ತಂದು ಕೆರೆಗೆ ಹೋಗ್ರ. ಗಾಡಿ ಸಿಕ್ಕಿದ್ದು ಮೈಲಾರದಾಗ, ಹೋಗಿದ್ದು ಉಳಿವಿ ಬಂದಿದ್ದು.